ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಪಾಲಿಸ್ಟೈನ್ ಸಿನಿಮಾಗಳ ಪ್ರದರ್ಶನ ಆಗೇ ಬಿಡುತ್ತಾ? ಇದೊಂದು ಕುತೂಹಲ ಇದೆ. ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರದ ಶಾಸಕರು ಭರವಸೆ ಕೊಟ್ಟಿದ್ದಾರೆ, ನಮ್ಮ ವೇದಿಕೆ ಮೇಲೆ ಸಿನಿಮಾ ಪ್ರದರ್ಶನ ಮಾಡ್ತೀವಿ, ಪಾಲಿಸ್ಟೈನಿ ಸಿನಿಮಾ ಇರಲಿ ಅಂತ ರಿಜ್ವಾನ್ ಅರ್ಷದ್ ಅವರು ಕೂಡ ದನಿಗೂಡಿಸಿದ್ದಾರೆ. ಬ್ರದರ್ ಹೇಳಿದ ಸರಿಯಾಗಿದೆ, ಬ್ರದರ್ಹುಡ್ ಬಗ್ಗೆ ನಾವು ಕೂಡ ಸಿನಿಮಾ ಮೂಲಕ ತೋರಿಸ್ಬೇಕು, ಸಪೋರ್ಟ್ ಮಾಡಬೇಕು, ನೋಡೋಣ, ನಾವು ಪ್ರಯತ್ನ ಪಡ್ತೀವಿ ಅಂತ ಶಾಸಕರು ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಯಾವ ಸಂದರ್ಭ ಇದೆ ಅಂದರೆ, ಬಹಳಷ್ಟು ಸಿನಿಮಾ ಕಲಾವಿದರು ಮತ್ತು ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲ ಒಂದು ರೀತಿ ಮೌನವಾಗಿ ಹೋಗಿದ್ದಾರೆ. ಯಾರು ಕೂಡ ಮಾತನಾಡೋದಕ್ಕೆ ಆ ಶಕ್ತಿ, ಆ ಧೈರ್ಯ ತೋರಿಸ್ತಾ ಇಲ್ಲ. ಕೆಲವರು ಮಾತ್ರ ತೋರಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಕಾಶ್ ರಾಜ್ರವರು ಒಬ್ಬ ಧೈರ್ಯವಂತ, ಬರೀ ನಟ ಅಲ್ಲ, ಈ ಸಮಾಜದ ಒಬ್ಬ ಕಾನ್ಷಿಯಸ್ ಮೆಂಬರ್ ಅಂತ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ತಾವು ಪ್ಯಾಲೆಸ್ತೀನಿಯನ್ ಸಿನಿಮಾ ಬಗ್ಗೆನೂ ಇವತ್ತು ಹೇಳಿದಿರಿ, ಬಟ್ ನಾನು ಒಂದು ಮಾತು ಹೇಳ್ತೇನೆ ಪ್ರಕಾಶ್ ರಾಜ್ರವರೇ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ಅವರು ನೇರ ಸಂಪರ್ಕದಲ್ಲಿ. ರವೀಶ್, ಈಗ ಪಾಲಿಸ್ತಾನಿ ಸಿನಿಮಾಗಳು ಪ್ರಸಾರ ಆಗಬೇಕು ಅಂತ ಕೇಳ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಬಟ್ ಇದೇ ಪ್ರಕಾಶ್ ರಾಜ್ ಅವರು ಕಾಶ್ಮೀರಿ ಫೈಲ್ಸ್ ಬಂದಾಗ, ಬಂಗಾಲ್ ಫೈಲ್ಸ್ ಬಂದಾಗ ಮಾತೇ ಆಡಲ್ಲ, ಸರ್ಕಾರ ಚಕಾರ ಎತ್ತಲ್ಲ, ಕಂಡು ಕೇಳದಂತ ಸುಮ್ಮನಿರ್ತಾರೆ. ಆಮೇಲೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಹಿಂಗಾಗ್ತಿದೆಯಲ್ಲ ಅಂದರೆ ನಮ್ಮ ದೇಶದ ಬಗ್ಗೆ ಮಾತಾಡ್ರಿ ಅಂತಾರೆ. ಈಗ ಇವ್ರು ನೋಡಿದ್ರೆ ಪಾಲಿಸ್ತಾನ್ ಪರ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಇದು ಹಿಪೋಕ್ರೆಸಿ ಅಲ್ವಾ? ಮಮತಾ, ಖಂಡಿತವಾಗಿ ಕೂಡ. ಏಕೆಂದರೆ ರಾಜತಾಂತ್ರಿಕ ನೆಲೆಗಟ್ಟಿನಲ್ಲಿ ಬದಲಾದಂಥ ಸನ್ನಿವೇಶದಲ್ಲಿ ಭಾರತ ಸರ್ಕಾರ ಏನು ನಿಲುವನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾ ಇದೆ. ಏಕೆಂದರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಯಾಸಿರ್ ಅರಾಫತ್ ಕಾಲದಲ್ಲಿ ಇದ್ದಂಥ ಪ್ಯಾಲೆಸ್ತೇನೆ ಬೇರೆ, ಈಗ ಹಮಾಸ್ ಬಂದಂಥ ಸಂದರ್ಭದಲ್ಲಿ ಇರುವಂಥ ಪ್ಯಾಲೆಸ್ತೇನೆ ಬೇರೆ. ಹಾಗಾಗಿ ಆ ಕಾರಣಗಳಿಗೋಸ್ಕರವಾಗಿ ರಾಜತಾಂತ್ರಿಕ ನಿಲುವಿನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಆ ಕಟ್ಟುನಿಟ್ಟಿನ ನಿಲುವನ್ನು ತೆಗೆದುಕೊಂಡಿದೆ ಅನ್ನೋದು BJPಯ ಒಂದು ರೀತಿಯಲ್ಲಿ ಸಮರ್ಥನೆ. ಆದರೆ ಅದನ್ನು ವಿರೋಧಿಸುವಂಥ ಕೆಲಸ ದೇಶದಲ್ಲಿ ನಡೀತಾನೇ ಇದೆ. ಹಾಗೆ ಆ ಸಾಲಿಗೆ ಪದೇ ಪದೇ ಒಂದು ರೀತಿಯಲ್ಲಿ ಎಡಪಂಥೀಯ ವಿಚಾರಗಳು, ಜೊತೆಗೆ ಎಲ್ಲೋ ಒಂದು ಕಡೆ ಈಗಿರ್ತಕ್ಕಂಥ BJPಯ ಒಂದು ವಿಚಾರಧಾರೆಗಳನ್ನು ವಿರೋಧ ಮಾಡುವಂಥದ್ದೇ ಪ್ರಕಾಶ್ ರಾಜ್ರವರ ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು ಉದಾಹರಣೆ ಆಗಿದೆ. ಹಾಗಾಗಿ ಅದು ಕಂಟಿನ್ಯೂ ಮಾಡಿದ್ದಾರೆ, ಅದರಲ್ಲಿ ಹೊಸದೇನಲ್ಲ. ಯಾಕೆಂದರೆ ಈ ಒಂದು ಪ್ಯಾಲೆಸ್ತೇನಿ ಚಿತ್ರಗಳ ಬಗ್ಗೆ ಈ ಹಿಂದೆ ಯಾವ ರೀತಿ ಬೇರೆ ಬೇರೆ ರೀತಿಯ ಮನಸ್ಥಿತಿ ಇತ್ತು, ಅದು ಈಗಲೂ ಕೂಡ ಇದೆ. ಹಾಗಾಗಿ ಪ್ಯಾಲೆಸ್ತೇನಿ ಚಿತ್ರಗಳ ಬಗ್ಗೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಏನು ವಿರೋಧ ಇಲ್ಲ. ಆದರೆ ಪ್ಯಾಲೆಸ್ತೇನಿ ರಾಜತಾಂತ್ರಿಕ ಕಾರಣಗಳಿಗೋಸ್ಕರ ಆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಪ್ರಕಾಶ್ ರಾಜ್ರವರು ಪ್ಯಾಲೆಸ್ತೇನಿ ಬಗ್ಗೆ ಮಾತನಾಡ್ತಾರೆ, ಆದರೆ ಪ್ಯಾಲೆಸ್ತೇನಿ ವಿಚಾರವಾಗಿ ಧ್ವನಿ ಎತ್ತದಂಥವ್ರನ್ನ ಒಂದು ರೀತಿಯಲ್ಲಿ ಕೇಸ್ಗಳನ್ನು ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಹಾಕಿದ್ದ ಉದಾಹರಣೆಗಳು ಕೂಡ ಉಂಟು. ಅಂದರೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗದಂಥ ಸಂದರ್ಭದಲ್ಲಿ ಆ ಕೇಸ್ಗಳನ್ನು ಕೂಡ ಇದೇ ಕಾಂಗ್ರೆಸ್ನ ಸರ್ಕಾರ ಹಾಕಿದೆ. ಅದು ಪ್ರಕಾಶ್ ರಾಜ್ ಅವರಿಗೆ ಸೂಕ್ಷ್ಮವಾಗಿ ಗೊತ್ತಿರಲಿಲ್ಲ ಅನಿಸುತ್ತೆ. ಆದರೆ ಈ ಒಂದು ಅಂತಾರಾಷ್ಟ್ರೀಯ ಒಂದು ಚಲನಚಿತ್ರೋತ್ಸವ ವೇದಿಕೆಯಲ್ಲಿ ಈ ರೀತಿಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆ ಪ್ರಸ್ತಾಪವನ್ನು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಗೋವಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂದರ್ಭದಲ್ಲೂ ಕೂಡ ಪ್ಯಾಲೆಸ್ತೈನಿ ಚಿತ್ರಗಳಿಗೆ ನಿರ್ಬಂಧವನ್ನು ವಿಧಿಸಿದ್ರು. ಜೊತೆಗೆ ಕೇರಳದಲ್ಲೂ ಕೂಡ ಒಂದು ರೀತಿ ನಿರ್ಬಂಧ ಇತ್ತು. ಆದರೆ ಕೇರಳ ಸರ್ಕಾರ ಎಲ್ಲ ಒಂದು ಕಡೆ ಅದನ್ನು ಧಿಕ್ಕರಿಸಿ ಅದನ್ನು ಪ್ರದರ್ಶನ ಮಾಡುವಂತ ಕೂಡ ಹೋಯಿತು. ಈಗ ಕರ್ನಾಟಕದ ಸರದಿಯಾಗಿದೆ. ಹಾಗಾಗಿ ಪ್ರಕಾಶ್ ರಾಜ್ ರವರ ಈ ಒಂದು ವಿಚಾರವನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯ, ಕಾದು ನೋಡಬೇಕು ಮಮತಾ. ಧನ್ಯವಾದ ರವೀಶ್, ತಮ್ಮ ಮಾಹಿತಿಗಾಗಿ.